ಈ ಎಲ್ಲ ಘಟನೆಗಳು ಆದ ನಂತರ ನಿಮ್ಗೆ ಅನ್ನಿಸ್ತಾ ನಾನು ಈ ಪ್ರೊಟೆಸ್ಟಿಗೆ ಹೋಗಬಾರ್ದಾಗಿತ್ತು ಅಂತ ಏನಾದರೂ? ಹೋಗಿದ್ದು ತಪ್ಪಲ್ಲಮ್ಮ, ಹೋಗಿದ್ದು ತಪ್ಪಲ್ಲ, ಹೋಗಿದ್ದು ಸರಿನೇ. ಯಾಕಂದರೆ ಆ ಜನರ ನಡುವೆ ಒಬ್ಬರು ಭರವಸೆ ಇದ್ದಂಥವ್ರು, ಅವರಿಗೆ ಮಾರ್ಗದರ್ಶನ ಕೊಡಬೇಕಾದಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಅದಕ್ಕೇ ಅವ್ರು ನಮ್ಮ ಹತ್ರ ಬಂದು ಮನವಿ ಮಾಡಿಕೊಂಡಿದ್ರು. ಆ ಮೂಲಕ ನಾನು ಹೋಗಿದ್ದು ಸರಿ. ಮತ್ತು ಆ ಚಳುವಳಿಯನ್ನು ಯಶಸ್ವಿಯಾಗಿ ಮುಕ್ತಾಯ ಮಾಡಿಸಿದ್ರಲ್ಲಿ ನನ್ನ ಮೇಲೆ ನನಗೆ ಭರವಸೆ ಇತ್ತು. ಇವರೆಲ್ಲರೂ ಕೂಡ ಏನು ಚಳುವಳಿಗಳ ಒಂದು ತಳಪಾಯ ಸರಿಯಾಗಿ ಇಲ್ಲದೇ ಇರುವಾಗ ಆ ಥರ ಒಂದು ಭರವಸೆ ಇಟ್ಕೊಂಡು ಎಲ್ಲರನ್ನೂ ಕನ್ವಿನ್ಸ್ ಮಾಡಿಕೊಂಡು ಇಡೀ ಲಕ್ಷಾಂತರ ಜನವನ್ನು ಒಂದು ಭರವಸೆಗೆ ತಗೊಂಡು ಕೆಲಸ ಮಾಡಿದ್ನಲ್ಲ, ಅದು ನನಗೆ ಹೆಮ್ಮೆ ತಂದಿದೆ. ಆ ಭ್ರಷ್ಟಾಚಾರದ ಆರೋಪ 1000 ಜನ ಮಾಡಲಿ, ನಾನೇನು ಅದಕ್ಕೆ 3 ಕಾಸಿನ ಕಿಮ್ಮತ್ತು ಕೊಡೋದಿಲ್ಲ. ಆ ಥರದ್ದು ಭ್ರಷ್ಟಾಚಾರದ ಆರೋಪವನ್ನು ಯಾರು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೋ ಅವರು ಸುಮ್ಮನೆ ಮಾಡಲಿಲ್ಲ. ಅವರು ಆ ಸಂದರ್ಭದಲ್ಲಿ ನನ್ನ ಮನೆ ಎಲ್ಲಿದೆ, ಇದು ಬಾಡಿಗೆ ಮನೆನಾ ಅಥವಾ ಸ್ವಂತ ಮನೆ ಎಲ್ಲಿದೆ, ಕೋಡಿಹಳ್ಳಿಯಲ್ಲಿ ಎಷ್ಟು ಆಸ್ತಿ ಇದೆ, ಹಾಸನದಲ್ಲಿ ಏನು ಬಂಡವಾಳ ಹಾಕಿದ್ದೀನಿ, ಬೆಂಗಳೂರಲ್ಲಿ ಏನೇನಿದೆ ಎಲ್ಲದನ್ನ ಸಂಪೂರ್ಣ ತಲಾಶ್ ಮಾಡಿ ಎಲ್ಲದನ್ನ ಹುಡುಕಿ ಏನು ಅಕ್ರಮ ವ್ಯವಹಾರ ಅಕ್ರಮ ಏನು ಮಾಡಿರ್ಬೋದು ಎಲ್ಲದನ್ನೂ ಹುಡುಕಿದ್ದಾರೆ. ಏನೂ ಸಿಗದೆ ಇದ್ದಾಗ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಅಷ್ಟೇ. ಈಗ ನಿರಾಶೆ ಹೊಂದಿದವರು ಅವ್ರು ಬಿಟ್ಟರೆ ನಾನು ಇವತ್ತು ಗೆದ್ದಿದ್ದೀನಿ. ನೀವು ಏನೇ ಪ್ರಯತ್ನ ಮಾಡಿದ್ರು ನನ್ನ ಬೆನ್ನಿಂದೆ ನನ್ನ ತಗಲಾಕಬೇಕು, ನನ್ನ ಮೇಲೆ ಕ್ರಿಮಿನಲ್ ಅಫೆನ್ಸ್ ಹೊರಿಸ್ಬೇಕು, ಭ್ರಷ್ಟಾಚಾರಕ್ಕೆ ನನ್ನನ್ನು ಫಿಟ್ ಮಾಡಬೇಕು, ಏನೆಲ್ಲ ಪ್ರಯತ್ನ ಮಾಡಿದ್ರು ನೀವು ಸೋತ್ರಯ್ಯ, ನೀವೆಲ್ಲ ಸೋತ್ರಿ. ನೀವು 2 ಪಕ್ಷದ ರಾಜಕೀಯ ನಾಯಕರುಗಳು ಏನಿದ್ರಿ ನಿಮಗೆ ನಾಚಿಕೆ ಆಗಲಿ ಅಂತ ಹೇಳ್ತೀನಿ. ಸಾರಿಗೆ ನೌಕರರು ಮತ್ತೆ ಸರ್ಕಾರದ ಮಧ್ಯೆ ಪ್ರತಿಭಟನೆಯಿಂದಾಗಿ ಸಾರ್ವಜನಿಕರಿಗೆ ಆ ಟೈಮಲ್ಲಿ ಸಮಸ್ಯೆಗಳು ಆಗಿತ್ತು. ಬಸ್ ಇರಲಿಲ್ಲ, ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಜಾಯಿಂಟ್ ಕಮಿಷನರು ಹಾಲ್ಸ್ವಾಮಿ ಇದ್ರು. ಅವರು ಎಲ್ಲೋ ಒಂದು ಕಡೆ ಜಯನಗರದ ಹತ್ರ ಎಲ್ಲ ಖಾಸಗಿ ಯಾರು ಟ್ರಾವೆಲರ್ಸ್ ಇದ್ರು ಅವ್ರನ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ಟಿಕೆಟ್ ದರವನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಅದಾದಮೇಲೆ ಮೆಜೆಸ್ಟಿಕ್ಕಿಗೆ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು ಬಂದು ನಿಲ್ಲುತ್ತೆ. ಸಾರ್ವಜನಿಕರು ಎಲ್ಲರೂ ಕೂಡ ಒಂದಷ್ಟು ಜನ ಬೈಕೋತಾರೆ, ಒಂದಷ್ಟು ಜನ ಬಿಡು ಅವ್ರಿಗೂ ಸಮಸ್ಯೆ ಇದೆ ಹಾಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರು. ಸಾರ್ವಜನಿಕರ ದೃಷ್ಟಿಯಲ್ಲಿ ಹೇಳೋದಾದ್ರೆ ಸರ್, ನಾನು ಅವತ್ತೂ ಕೂಡ ಸಾರ್ವಜನಿಕರನ್ನ ಕ್ಷಮೆ ಕೇಳಿದ್ದೀನಿ. ಸಾರ್ವಜನಿಕರಿಗೆ ತೊಂದರೆ ಆಗಿದೆ, ಸಾರ್ವಜನಿಕರಿಗೂ ಬೇಸರ ವ್ಯಕ್ತಪಡಿಸಿದ್ರಿ, ಅದಕ್ಕೋಸ್ಕರ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ ಅಂತಲೇ ನಾನು ಆ ದಿನವೇ ನಾನು ಅಪೀಲ್ ಮಾಡಿಕೊಂಡಿದ್ದೀನಿ. ಆಮೇಲೆ ಅಧಿಕಾರಿಗಳು ಮತ್ತು ಇಲಾಖೆಯವರು ಏನು ಪ್ರಯತ್ನ ಮಾಡಿದ್ರಿ, ಇದಕ್ಕೆ ಪರ್ಯಾಯವಾಗಿ ಖಾಸಗಿ ಬಸ್ಗಳಿರ್ಬೋದು, ಟೆಂಪೋಗಳಿರ್ಬೋದು, ಕಾರ್ಗಳಿರ್ಬೋದು, ಟ್ರಕ್ಗಳಿರ್ಬೋದು ತಂದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಜನರನ್ನ ತಾವು ಸಾಗಾಣಿಕೆ ಮಾಡುವಂಥ ಕೆಲಸ ಏನೇನು ಮಾಡಿದ್ರು ಚಿತ್ರ ವಿಚಿತ್ರವಾದ ಪ್ರಯತ್ನಗಳನ್ನು ನಮ್ಮ ಹೋರಾಟವನ್ನು ಫೇಲ್ಯೂರ್ ಮಾಡೋದಕ್ಕೆ ನೀವು ಫೇಲ್ಯೂರ್ ಆದರೆ ಹೊರತು ನಮ್ಮನ್ನು ಫೇಲ್ಯೂರ್ ಮಾಡೋಕ್ಕೆ ಯಾವುದೇ ಹಂತದಲ್ಲೂ ಆಗಲಿಲ್ಲ. ಇದರಲ್ಲಿ ಸೋತವರು ನೀವು. ಆದರೆ ಇವತ್ತು ಅದರಿಂದ ಅನೇಕ ಥರದ ನೋವುಗಳಾಗಿದ್ದಾವೆ. 10,000 ಜನ ಹತ್ತತ್ರ ನೀವು ಡಿಸ್ಮಿಸ್ ಮಾಡ್ತೀರಿ, ವರ್ಗಾವಣೆ ಮಾಡ್ತೀರಿ. ಈ ಡಿವಿಷನ್ನಿಂದ ಯಾವುದೋ ಡಿವಿಷನ್ಗೆ ವರ್ಗಾವಣೆ ಮಾಡ್ತೀರಿ, ಅಮಾನತ್ ಮಾಡ್ತೀರಿ. ಆ ಸಂದರ್ಭ ಭಾಳ ನೋವನ್ನು ಅನುಭವಿಸಿ ಅನೇಕ ಜನ ಅನೇಕ ಥರದ ಬಾಧೆಗಳನ್ನು ಅನುಭವಿಸಿದರು. ಆರ್ಥಿಕವಾಗಿ ಭಾಳ ದಿವಾಳಿ ಆದರು. ಆ ಎಲ್ಲ ಸಂದರ್ಭದಲ್ಲಿ ನಾನು ಬಹಳ ಹತ್ತಿರದಿಂದ ಕಂಡಿದ್ದೀನಿ ತಾಯಿ, ಬಹಳ ನೋವಾಗ್ತದೆ. ಓಕೆ, ಇವಾಗ ಈ ಎಲ್ಲದರಿಂದ ಹೊರಗಡೆ ಬಂದು ನಿಮ್ಮ ಕೆಲಸ ಕಾರ್ಯಗಳು ಯಥಾಸ್ಥಿತಿಯಾಗಿ ನಡೀತಾ ಇದೆಯಾ ಸರ್? ರೈತ ಸಂಘ ಹಸಿರು ಸೇನೆ ಹೆಂಗೆ ನಡೀತಾ ಇದೆ ಸರ್ ಇವಾಗ? ಚೆನ್ನಾಗಿದೆಯವ್ವ. ಈಗ ಅನೇಕ ಜನ ಅನೇಕ ಥರದ್ದು ಏನೇ ಆರೋಪಗಳನ್ನು ಮಾಡಲಿ, ಆ ಸಂದರ್ಭ ಯಾವುದೋ ಟಿ ವಿಯವರು ಏನೋ ಪ್ರಚಾರಗಳನ್ನು ಮಾಡ್ತಾರೆ. ನನ್ನ ಮನೆ ಮೇಲೆ ನನ್ನ ಗಾಡಿ ಮೇಲೆ ದಾಳಿ ಮಾಡ್ತಾರೆ, ಡ್ಯಾಮೇಜ್ ಮಾಡ್ತಾರೆ. ನನ್ನ ಮಗನ ಮೇಲೆ
ಯಾವುದೋ ಥರದ ಒಂದು ಕೇಸ್ಗಳನ್ನು ಹಾಕಬೇಕಂತ ಹೇಳಿ ಪೊಲೀಸ್ನವ್ರ ಮೂಲಕ ಪ್ರಯತ್ನ ಮಾಡ್ತಾರೆ. ಅದು ಯಾವುದೂ ಕೂಡ ಸಾಧ್ಯ ಆಗಲ್ಲ. ಇದೆಲ್ಲದೂ ಒಂದು ಕಡೆ ನೋವು ಆದರೂ ಕೂಡ ನಾನು ಒಂದು ಸಂದರ್ಭ ಬರ್ತದೆ, ಈ ಹೋರಾಟ ಮುಗಿದ ನಂತರವೇ ನಾನು ನಿಷ್ಕ್ರಿಯನಾಗಬಾರ್ದು. ನಾನು ಇದಕ್ಕೆ ಎದುರುಕೊಂಡು ತಲೆ ಮರೆಸ್ಕೊಂಡಂಗೆ ಆಗಬಾರ್ದು. ನನ್ನ ಏನು ಚಟುವಟಿಕೆ ಇದೆ ಅದು ನಿಲ್ಲಬಾರ್ದು. ನಾನು ಸಕ್ರಿಯವಾಗಿ ಕೆಲಸ ಮಾಡಬೇಕಂತೇಳಿ ನಾನು ಆ ದಿನ ಏನು ಸರ್ಕಾರ ಏನು ಯಡಿಯೂರಪ್ಪ ಗೌರ್ಮೆಂಟ್ ಕೃಷಿ ಕಾಯ್ದೆಯನ್ನು ಜಾರಿಗೆ ತಂದು ಅದನ್ನು ಜಾರಿಗೊಳಿಸ್ಬಿಟ್ರಲ್ಲ ರಾಜ್ಯದಲ್ಲಿ, ಅದರ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರು ನನ್ನ ಕರೆಗೆ ಹೋಗೊಟ್ಟು ಸುಮಾರು 8-10 ಸಾವಿರ ಜನ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಬಂದು ಜಮಾಯಿಸ್ತಾರೆ. ಅದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಜನ ಎಷ್ಟೇ ಅಪಪ್ರಚಾರ ಮಾಡಿದರೂ ಕೂಡ ನನ್ನ ಜನ ನನ್ನ ಬಗ್ಗೆ ಅನುಮಾನ ಪಟ್ಟಿಲ್ವಲ್ಲ, ಇದು ತುಂಬ ಸಂತೋಷದ ವಿಷಯ ಅಂತ ಹೇಳಿ ನನ್ನ ಆತ್ಮಶಕ್ತಿ ಜಾಸ್ತಿ ಆಗುತ್ತೆ, ನನ್ನ ನೈತಿಕತೆ ಇನ್ನೂ ಹೆಚ್ಚಾಗುತ್ತೆ. ಇದರಿಂದ ನಾನು ವಿಚಲಿತನ ಆಗಬಾರ್ದಂತ ಹೇಳಿ ಆ ಸಂದರ್ಭದಲ್ಲಿ ಆ ತೀರ್ಮಾನ ತಗೊಂಡೆ. ಆದರೂ ಕೂಡ ಅವತ್ತಿನ ಚಳುವಳಿಯನ್ನು ನೋಡಿ ಆಡ್ಗೋಡಿ ಪೊಲೀಸ್ನವರು ಅವತ್ತು ನನ್ನ ಮೇಲೆ ಕೇಸನ್ನು ದಾಖಲೆ ಮಾಡ್ತಾರೆ. ಏನೋ ಗೇಟ್ ಮುರಿದ್ರು, ಅದು ಮುರಿದ್ರು, ಇದು ಮುರಿದ್ರು ಅಂತ ಹೇಳಿ ಸರ್ಕಾರ ಯಾವುದೋ ರೀತಿಯಲ್ಲಿ ಒಂದು ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡಿದರು. ಇವತ್ತು ಸಿದ್ದರಾಮಯ್ಯನೂ ಕೂಡ ಇದರಿಂದ ಬೇರೆ ಆಗಿಲ್ಲ. ಅವರು ಕೊಟ್ಟಂಥ ಮಾತನ್ನು ಈಡೇರಿಸಿಲ್ಲ. ಕೃಷಿ ಕಾಯ್ದೆ ನಾನು ರದ್ದು ಮಾಡ್ತೀನಿ ಚಂದ್ರಶೇಖರ್ 24 ಗಂಟೆ ಒಳಗಡೆ ಅಂತ ನಮ್ಮಂಥ ಸಂಘಟನೆಯ ಬೆಂಬಲವನ್ನು ಪಡೆದು ಅಧಿಕಾರಕ್ಕೆ ಬಂದು ಅದನ್ನು ಮಾಡ್ದಲ್ಲೇ ನೀವು ಹಂಗೆ 1.5 ವರ್ಷ ಇಲ್ಲಿಗೆ 2.5 ವರ್ಷ ಆಗ್ತಾ ಬಂತು ಮುಂದುವರಿಸ್ತಾ ಇದ್ದೀರಲ್ಲ ಸಿದ್ದರಾಮಯ್ಯನವರೇ, ನಿಮಗೆ ಕೊಟ್ಟ ಮಾತಿನ ಬಗ್ಗೆ ಏನಾರ ನೆನಪಿದೆಯಾ? ಆ ಸಾರಿಗೆ ಸಿಬ್ಬಂದಿಗಳಿಗೆ ತಾವು ವೇತನ ಆಯೋಗದ ಕೆಳಗಡೆ ತಾವು ಜಾರಿ ಮಾಡ್ತೀವಿ ಅಂತ ಹೇಳಿದವರು ಈಗ ಮಾತಿ ಕದ್ದು ಸುಮ್ಮನೆ ಮುಂದುವರಿಸ್ತಿರಲ್ಲ, ಸರಿನಾ? ಇದು ಇವತ್ತಿನ ಸನ್ನಿವೇಶದ ಪ್ರಶ್ನೆ ಆಗಿದೆ. ಈಗ ಹೋರಾಟಗಳು ಶುರುವಾಗುತ್ತೆ. ಈಗ ಸರ್ಕಾರದ ಮುಂದಿರುವಂತಹ ನಿಮ್ಮ ಬೇಡಿಕೆಗಳೇನು ಸರ್ ರೈತ ಸಂಘದ ವತಿಯಿಂದ? ರೈತ ಸಂಘದ ವತಿಯಿಂದ ಈಗ ದಿಲ್ಲಿಯಲ್ಲಿ ಒಂದು ಹೋರಾಟ ನಡೀತಾ ಇದೆ. MSP ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ, ಅದನ್ನು ಶಾಸನಬದ್ಧಗೊಳಿಸ್ಬೇಕಂತ ಹೇಳಿ ದೆಹಲಿಯಲ್ಲಿ ಹೋರಾಟ ಏನು ನಡೀತಾ ಇದೆಯೋ ಅದಕ್ಕೆ ಬೆಂಬಲಿಸಿ ಕಳೆದ ಜನವರಿ 3ನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಚಳುವಳಿಗಳು ನಡೆದಿದ್ದಾವೆ. ಸರ್ಕಾರಕ್ಕೆ DC ಗಳ ಮೂಲಕ ಒತ್ತಡವನ್ನು ತಂದಿದ್ದೀವಿ. ಈಗ 2ನೇ ಹೋರಾಟ ಪ್ರಾರಂಭ ಆಗಬೇಕಾಗತ್ತೆ. ಅದ್ರ ಬಗ್ಗೆ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಒಂದು, ಈಗ ರಾಜ್ಯದ ಸಿದ್ದರಾಮಯ್ಯನವ್ರ ಜವಾಬ್ದಾರಿ ಏನು? ನೀವು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 61ನ್ನು ಯಡಿಯೂರಪ್ಪ ತಿದ್ದುಪಡಿ ಮಾಡಿ 2020 ಅಂತೇಳಿ ಜಾರಿಗೊಳಿಸಿದ್ರು. ನೀವು ಹಾಸ್ಯ ಮಾಡಿದ್ರಿ. ಇದೇನು ರೈತರ ಮಕ್ಕಳು ಮಾಡೋ ಕೆಲಸನ ಇದು? ರೈತರನ್ನ ಹಾಳು ಮಾಡಿಬಿಟ್ರಿ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆಗಿ ನೀನು ಅಬ್ಬರಿಸಿ ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟದ ಜೊತೆ ನಾವಿದ್ದೀವಿ, ಅಧಿಕಾರ ಬರಲ್ರಿ, ಇದೇನು 24 ಗಂಟೆ ಕೆಲಸ ಇದು ಅಂತ ಹೇಳಿ ಅಧಿಕಾರ ಪಡೆದ ಮೇಲೆ 2 ವರ್ಷ ಸಮೀಪಕ್ಕೆ ಬಂದರು. ನಾವು ಮರೆತು ಕುಂತಿದ್ರಲ್ಲ ಸಿದ್ದರಾಮಯ್ಯನವರೇ, ತಮ್ಮ ಖಜಾನೆಗೆ ದುಡ್ಡು ಮುಖ್ಯನ ಹೊರತು ರೈತರಲ್ಲ ಅನ್ನೋದನ್ನು ನೀವು ಕಾಂಗ್ರೆಸ್ನವ್ರು ಸಾಬೀತು ಮಾಡಿದ್ರಿ. ಈಗ 26,000 ಕೋಟಿ ಬಂದಿದೆ. ಈಗ ಕೃಷ್ಣ ಬೈರೇಗೌಡ ಆನ್ಲೈನ್ ಮಾಡಿದ್ದಾರೆ. ಈಗ 30,000 ಕೋಟಿ ಒಂದು ವರ್ಷಕ್ಕೆ ತಮ್ಮ ಖಾತೆಗೆ ಜಮಾ ಆಗುತ್ತೆ. ಸಿದ್ದರಾಮಯ್ಯನವರೇ, 30,000 ಕೋಟಿ ನಿಮಗೆ ಇಂಪಾರ್ಟೆಂಟ್ ಆಗೋದಾದರೆ ನೀವು ರೈತರನ್ನ ಕೊಂದ್ರಿ, ರೈತರನ್ನ ಕೃಷಿಯಿಂದ ಆಚೆಗೆ ತಳ್ಳಿದ್ರಿ, ರೈತರ ಬಾಯಿಗೆ ವಿಷ ಹಾಕಿದ್ರಿ. ಇದು ನಿಮ್ಮ ಸಾಧನೆನಾ?
ನಾನು ಕುರಿ ಕಾಯ್ದೆ, ದನ ಕಾಯ್ದೆ, ನಾನು ಹಳ್ಳಿಲಿ ಹುಟ್ಟು ಬಂದೆ, ನಾನು ಎಲ್ಲ ಕಷ್ಟಗಳು ಗೊತ್ತು, ರೈತ ಚಳುವಳಿಯಲ್ಲಿದ್ದೆ, ಇದೆಲ್ಲ ಮಾತಾಡುವ ನೈತಿಕತೆ ಎಲ್ಲ ಮುಕ್ತಾಯದ ಕಾಲಕ್ಕೆ ಬಂದಿದೆ. ರೈತರು ಬೀದಿಗೆ ಬರ್ತಾರೆ, ಬಹಳ ದೊಡ್ಡ ಚಳುವಳಿಯನ್ನು ಸರ್ಕಾರ ಎದುರಿಸ್ಬೇಕಾಗತ್ತೆ. ಅದಕ್ಕೆ ನಾವು ರೆಡಿ ಇದ್ದೀವಿ. ಹಾಗಾದ್ರೆ ಮತ್ತೊಂದು ದೊಡ್ಡ ಪ್ರತಿಭಟನೆಗೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಹೌದಮ್ಮ, ಯಾಕಂದರೆ ಪ್ರತಿಭಟನೆ ಒಂದು ಕಡೆ, ಹೋರಾಟ ರಾಜಕಾರಣ ಮತ್ತೊಂದು ಕಡೆ, ಇದು ಎರಡನ್ನೂ ಕೂಡ ಸರಿಯಾಗಿ ಜೋಡೆತ್ತಿನ ರೀತಿಯಲ್ಲಿ ಮುಂದುವರಿಸ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಇಂಥ ಸರ್ಕಾರಗಳನ್ನು ಕಿತ್ತು ಬಿಸಾಕಬೇಕು, ಈ ಕಾಯ್ದೆಗಳನ್ನು ಕಿತ್ತು ಬಿಸಾಕಬೇಕು, ದುಡಿಯೋ ಜನರಿಗೆ ನ್ಯಾಯ ಸಿಕ್ಕಬೇಕು, ದುಡಿಯೋ ಜನ ನೆಮ್ಮದಿಯ ಜೀವನ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ.